ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಸವಿತಾ ಮಹರ್ಷಿಗಳ ಜಯಂತಿ, ಶಾಸಕರಿಂದ ಮೆರವಣಿಗೆಗೆ ಚಾಲನೆ. ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ, ಕಳೆದ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 100% ಅಂಕ ತಂದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಸಾಗರದ ಉರ್ದು ಪ್ರೌಢಶಾಲೆ ಸಾಧನೆ ಬಗ್ಗೆ ಬಿಂಬ, ಪರಶುರಾಮ್, ಭೂಮೇಶ್ ಪ್ರಶಂಸೆ. ಈ ಸಾಲಿನಲ್ಲಿ ಸಹ 100% ಫಲಿತಾಂಶದ ವಿಶ್ವಾಸ ವ್ಯಕ್ತಪಡಿಸಿದ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್. ಮಡಿವಾಳ ಮಾಚಿದೇವ ಸಂಘದ 11ನೇ ವಾರ್ಷಿಕೋತ್ಸವ ಸನ್ಮಾನ. ಸಣ್ಣ ಪುಟ್ಟ ಸಮಾಜಗಳು ಸಂಘಟಿತವಾಗುವ ಜೊತೆ ಮುಖ್ಯವಾಹಿನಿಗೆ ಬರಲು ಶಾಸಕ ಬೇಳೂರು ಕರೆ. ಈಗ ಸುದ್ದಿಯ ವಿವರ. ಸಾಗರದ ಸವಿತಾ ಸಮಾಜದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ ಸವಿತಾ ಮಹರ್ಷಿಗಳ ಭಾವಚಿತ್ರದ ಮೆರವಣಿಗೆ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಬುಧವಾರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಭಂಡಾರಿ, ಸರೋಜಾ ಭಂಡಾರಿ, ನಗರಸಭೆ ಸದಸ್ಯರು, ಸವಿತಾ ಸಮಾಜದ ಪ್ರಮುಖರು ಹಾಜರಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷೆಗೆ 44 ದಿನಗಳಿವೆ. ವಿದ್ಯಾರ್ಥಿಗಳು ಕ್ಷಣ ಕೂಡ ವಿಳಂಬ ಮಾಡದೆ ಓದಿನ ಕಡೆ ಗಮನ ಹರಿಸಬೇಕು. ಓದು ಮತ್ತು ಆರೋಗ್ಯ ಎರಡೂ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಸಹಕಾರಿಯಾಗುತ್ತದೆ ಎಂದು ಡಯಟ್ ಪ್ರಾಚಾರ್ಯೆ ಬಿಂಬಾ ಕೆಆರ್ ತಿಳಿಸಿದರು. ಸಾಗರದ ಉರ್ದು ಪ್ರೌಢಶಾಲೆಯಲ್ಲಿ ಬುಧವಾರ 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಪಡೆದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಾನು ಈಗಾಗಲೇ ಇಲ್ಲೇ ಕೆಲಸ ಮಾಡಿದ್ದೆ ಸಾಗರದಲ್ಲಿ. ಬಹುಶಃ ಅವಾಗೆಲ್ಲ ನೀವು 8ನೇ ತರಗತಿ ಮಕ್ಕಳು ಇರ್ಬೋದು, ನೋಡಿದ್ ನೆನಪಿರ್ಬೋದು ಅಲ್ವಾ. ನಾನು ಇಲ್ಲೇ BO ಆಗಿದ್ದೆ. ಇದು ನನ್ನ ಎಕ್ಸ್ಟೆಂಡೆಡ್ ಮನೆ, ಅಲ್ಲಿಂದ ಇಲ್ಲಿ ತನಕ. ಹಾಗಾಗಿ ಹಲವಾರು ಬಾರಿ ನೀವು ನಮ್ಮನ್ನ ನೋಡಿರ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಹೆಚ್ಚು ಮಾತನ್ನ ಕೇಳುವಂತ ಸ್ಥಿತಿಯಲ್ಲಿ ಇಲ್ಲ ಅಂತ ಗೊತ್ತಿದೆ. ಆದ್ರೂ ಇಲಾಖೆಯ ಜಿಲ್ಲೆಯ ಅಧಿಕಾರಿಯಾಗಿ ನಾನು ನಿಮ್ಮನ್ನ 2 ಮಾತುಗಳನ್ನು ಹೇಳಲೇಬೇಕಾಗಿದೆ. ಇಡೀ ಜಿಲ್ಲೆಯಲ್ಲಿ ತನ್ನತನವನ್ನ ಗುರುತಿಸಿಕೊಂಡಿರುವಂತಹ ಶಾಲೆ ಉರ್ದು RMSA ಸ್ಕೂಲ್ ಸಾಗರ. ಯಾವುದೇ ಒಂದು ಮೀಟಿಂಗ್ ನಡೆದ್ರು, ಯಾವುದೇ ಒಂದು ಸಮಾರಂಭ ನಡೆದ್ರು, ಫಸ್ಟ್ ನಿಮ್ಮ ಮುಖ್ಯ ಶಿಕ್ಷಕರನ್ನೇ ಕರೀತಾರೆ ಮಾತಾಡ್ಲಿಕ್ಕೆ. ಯಾಕೆ ಅಂದ್ರೆ ಎಲ್ಲಾ ಉರ್ದು ಶಾಲೆಗಳಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಿಂದ ಹಿಡಿದು ಅವರ ಒಂದು ಪ್ರಗತಿ ಕಡಿಮೆ ಇದೆ. ಭದ್ರಾವತಿಯಲ್ಲಿರ್ಬೋದು, ಶಿಕಾರಿಪುರದಲ್ಲಿರ್ಬೋದು, ಎಲ್ಲೆಲ್ಲಿ ಉರ್ದು ಶಾಲೆಗಳಿದ್ರು ಅಲ್ಲಿ ಪ್ರಗತಿ ತುಂಬಾ ಕಡಿಮೆ ಇದೆ. ಆದ್ರೆ ನಿಮ್ಮ ಶಾಲೆಯಲ್ಲಿ 90 and above ಮತ್ತು 100% ಅಂದ್ರೆ 100ರಷ್ಟು 7 ವರ್ಷಗಳಿಂದ ಪಡ್ಕೊಳ್ತಾ ಬಂದಿದ್ದೀವಿ. ಇದರ ರಹಸ್ಯ ಏನು, ಹೆಡ್ ಮಾಸ್ಟ್ರು ಏನು ಕಾರ್ಯಾಚರಣೆ ಮಾಡ್ತಾರೆ ಅಂತ ಬಹಳಷ್ಟು ಪ್ರಶ್ನೆಗಳು ಕೂಡ ಇರುವುದು ಹೌದು. ಏನಿಲ್ಲ, ಇವರ ಒಂದು ನಾನು ಗುರುತಿಸ್ಕೊಂಡಿರೋದು ಈ ಶಾಲೆಯಲ್ಲಿ ಅಂತಂದ್ರೆ ಎಲ್ಲಾ ಶಿಕ್ಷಕರು ಎಲ್ಲೇ ಇದ್ರು ಮನೆ ಭೇಟಿ ಮಾಡುವಂಥದ್ದು, ವಿದ್ಯಾರ್ಥಿಗಳ ಬಗ್ಗೆ ವಿಪರೀತ ಕಾಳಜಿ, ಮತ್ತೆ ತುಂಬಾ ಪ್ರೀತಿಯಿಂದ ಮಕ್ಕಳನ್ನ ನೋಡ್ಕೊಳ್ಳೋದು. ಹೌದು ತಾನೆ? ಹೌದಾ ಅಲ್ವಾ ಹೇಳಿ ನೋಡೋಣ. ಇದನ್ನ ನಾನು ಅಬ್ಸರ್ವ್ ಮಾಡಿರುವಂಥದ್ದು. ಇದಿಷ್ಟು ಮಾಡಿಬಿಟ್ರೆ ನಿಮ್ಗೆ ಅರ್ಧ ಒಂದು ಧೈರ್ಯ ಬರುತ್ತೆ. ನಮಗೆ ಮಾರ್ಗದರ್ಶಕರು, ನಾವು ಮುಂದೆ ಜೀವನದಲ್ಲಿ ಏನಾಗ್ಬೇಕು, ನಮ್ಮ ಹೆಡ್ ಮಾಸ್ಟ್ರು, ನಮ್ಮ ಸರ್ಗಳು ಅದರ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಮೇಡಮ್ ರವರು, ನಮ್ಮ ಟೀಚರ್ಗಳು ಏನೇ ಒಂದು ನಮ್ಮ ಒಂದು ಕಷ್ಟವನ್ನ ಹೇಳ್ಕೊಂಡ್ರು ಕೂಡ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಈ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಬಂದ ಮೇಲೆ 9ನೇ ತರಗತಿಯ ನಂತರ ನೀವೇನು ಓದ್ತಾ ಇದ್ದೀರಿ ಅದು ನಿಮ್ಮ ಪರಿಪೂರ್ಣತೆಯ ಕಡೆಗೆ ಅದು ಫೋಕಸ್ ಆಗಿರ್ಬೇಕು. ಇನ್ನ ಇರುವಂತದ್ದು ಬರೀ 40 ದಿನ ಇದೆ. ಲೆಕ್ಕ ಇಟ್ಕೊಂಡಿದ್ದೀರಾ? ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಈಗ. ಈ 40 ದಿನದಲ್ಲಿ ನೀವು ಏನೇನ್ ಮಾಡ್ಬೇಕು? ಪೂರ್ತಿ ರೆಗ್ಯುಲರ್ ಆಗಿ ಫೋಕಸ್ಡ್ ಆಗಿ ಓದ್ಬೇಕು. ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೊಂಡಿರ್ಬೇಕು. ಬೆಳಗಿಂದ ಸಂಜೆಯ ತನಕ ನೀವು ಓದುವುದು, ಬರೆಯುವುದು, ಎರಡೇ ಕೆಲಸ. ಮಧ್ಯದಲ್ಲಿ ಊಟದ ಸಮಯ ಇರ್ಬೋದು, ಬೇರೆ ಬೇರೆದಕ್ಕೆ 1-2 ತಾಸನ್ನ ನೀವು ವೇಸ್ಟ್ ಮಾಡಿದ್ರು ಕೂಡ. ಮತ್ತೊಂದು ವಿಷಯ ಮಕ್ಕಳೇ, ಆರೋಗ್ಯವನ್ನ ಈ ಸಮಯದಲ್ಲಿ ಚೆನ್ನಾಗಿ ನೋಡ್ಕೋಬೇಕು. ಶಿಕ್ಷಕ ಮಿತ್ರರಿಗೆ ಮತ್ತೆ ಮುಖ್ಯ ಶಿಕ್ಷಕರಿಗೆ ಏನ್ ಹೇಳೋದು ಅಂದ್ರೆ, ಯಾವುದೇ ಮಗುವು ಇನ್ನು 44 ದಿನ ಯಾವುದೇ ಕಾರಣಕ್ಕೂ ಆಬ್ಸೆಂಟ್ ಆಗ್ಬಾರ್ದು. ಅದು ಅನಾರೋಗ್ಯ ನಿಮಿತ್ತ ಆಗ್ಲಿ, ಏನೇ ಆಗ್ಲಿ, ಅನಾರೋಗ್ಯ ಇದೆ, ತಲೆನೋವು, ಹುಷಾರಿಲ್ಲ ಅಂತ ನೀವು ಹೇಳಲೇಬಾರ್ದು. ದಿನ ಸ್ಕೂಲಿಗೆ ಬಂದ್ರೆ 1 ಅಂಕ ಬರುತ್ತೆ. ಆ ತರದಲ್ಲಿ ನೀವು ಅದನ್ನ ಅಬ್ಸರ್ವ್ ಮಾಡಿಕೊಂಡು ಪ್ರತಿದಿನ ನಾನು 1 ದಿನನೂ ಆಬ್ಸೆಂಟ್ ಆಗಲ್ಲ, ನಾನು 1 ಮಾರ್ಕ್ಸ್ ಅನ್ನು ಕಳೆದುಕೊಳ್ಳೋದಿಲ್ಲ, ನಾನು ಈ ವರ್ಷ ಖಂಡಿತವಾಗಿ ಉತ್ತಮವಾದ ಅಂಕಗಳನ್ನು ತೆಗೆದುಕೊಂಡು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೇನೆ. ಬರೀ ಪಾಸ್ ಆಗೋದಿಲ್ಲ,
ಫಸ್ಟ್ ಕ್ಲಾಸ್ ಅಂತ ದಿನ ಬೆಳಗ್ಗೆ ಎದ್ದು ಕೂಡಲೇ ನಿಮಗೆ ನೀವು ಹೇಳ್ಕೊಳ್ಬೇಕು. ಖಂಡಿತವಾಗಿ ಈ ಆತ್ಮವಿಶ್ವಾಸ ಇದ್ರೆ ನೀವು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗ್ತೀವಿ. ಇವತ್ತಿನ ದಿನ ನಿಮ್ಮ ಕೆಲವು ವಿದ್ಯಾರ್ಥಿಗಳನ್ನ ಆನರ್ ಮಾಡ್ತಾ ಇದ್ದಾರೆ. ಯಾಕೆ? ಅವರು ಅತ್ಯಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಕಾಲೇಜಿಗೆ ಹೋಗಿದ್ದಾರೆ. ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ. ಹಾಗಾಗಿ ಈ 44 ದಿನಗಳಲ್ಲಿ ಒಂದು ದಿನವೂ ಆಬ್ಸೆಂಟ್ ಆಗದೆ ಮಾಸ್ಟರ್ ಏನು ಹೇಳ್ಕೊಡ್ತಾರೆ ಅದನ್ನಷ್ಟೇ ಕಲ್ತ್ರೂ ಸಾಕು. ನೀವು ಖಂಡಿತವಾಗಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀರಿ. ನಿಮ್ಗೆಲ್ಲ ಶುಭವಾಗಲಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇ ಹಾಗೂ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್, ಮುಖ್ಯ ಶಿಕ್ಷಕ ದತ್ತಾತ್ರೇಯ ಎಸ್ ಭಟ್ ಮಾತನಾಡಿ, ಒಂದು ಎಸ್ಎಸ್ಎಲ್ಸಿಯಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ದಾಖಲಿಸುತ್ತಲೇ ಬಂದಿದೆ. ಉರ್ದು ಮಾಧ್ಯಮದ ಶಾಲೆ, ಪ್ರಥಮ ಭಾಷೆ ಉರ್ದು. ಇಲ್ಲಿ ಕಲಿಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಮಾತೃಭಾಷೆ ಉರ್ದು. ಉರ್ದು ಶಾಲೆಯಲ್ಲಿ ನಾನು ಸಹ ಕೆಲಸ ಮಾಡಿದ್ದೀನಿ. ಎಲ್ಲಿ ಅಂತಂದ್ರೆ ಸರ್ಕಾರಿ ಉರ್ದು ಪ್ರೌಢಶಾಲೆ ಹುಡುಗನಿಯಲ್ಲಿ ನಾನು ಅನೇಕ ವರ್ಷಗಳ ಕಾಲ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಉರ್ದು ಶಾಲೆಗಳ ಪರಿಸ್ಥಿತಿಗಳು ಅದು ಭೌತಿಕವಾಗಿ ಜೊತೆಗೆ ಅಕಾಡೆಮಿಕ್ ಆಗಿ ಶೈಕ್ಷಣಿಕವಾಗಿ ಹೇಗೆ ಇರ್ತವೆ ಅದರ ನರನಾಡಿಗಳೆಲ್ಲ ನಾನು ಅರಿತಿದ್ದೇನೆ. ಅಲ್ಲಿ ಸಮಸ್ಯೆಗಳೇನು, ಅಲ್ಲಿಯ ಸವಾಲುಗಳೇನು, ಜೊತೆಗೆ ವಿದ್ಯಾರ್ಥಿ ಮತ್ತೆ ಆ ವಿದ್ಯಾರ್ಥಿಗಳ ಅವರು ಕಲಿಕೆಯಲ್ಲಿ ಅವರು ಅನುಭವಿಸುವ ಎದುರಿಸತಕ್ಕಂಥ ಸಮಸ್ಯೆಗಳು ಯಾವ್ಯಾವ ಅನ್ನೋದನ್ನ ನಾನು ನೋಡಿದ್ದೀನಿ. ತುಂಬಾ ನಿಕಟವಾಗಿರುವಂತಹ ಸಂಬಂಧವನ್ನು ನಾನು ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಹೊಂದಿದ್ದ ದಿನಗಳಲ್ಲಿ ಅವರು ಹೆಚ್ಚು ಸವಾಲಿನ ಭಾಷೆ ಅಂತಂದ್ರೆ ಅವರಿಗೆ ವಿಷಯ ಅಂತಂದ್ರೆ ಕನ್ನಡ. ಕನ್ನಡ ಪಾಸ್ ಆಯ್ತು ಅಂದ್ರೆ ಮತ್ತೆ ಇಂಗ್ಲಿಷ್ ಪಾಸ್ ಆಗ್ಬೇಕು. ಉಳಿದ ಹಾಗೆ ಅವರು ಬೇರೆ ಸಬ್ಜೆಕ್ಟ್ ಅಲ್ಲಿ ಅವರಿಗೆ ಯಾವುದೇ ದೊಡ್ಡ ಸವಾಲುಗಳು ಇಲ್ಲ. ಈ ದಿಸೆಯಲ್ಲಿ ಆ ಸವಾಲನ್ನು ಮೀರಿ ಈ ಶಾಲೆ ಪ್ರತಿ ವರ್ಷ ಒಂದು ಉತ್ತಮ ಫಲಿತಾಂಶವನ್ನು ದಾಖಲಿಸುತ್ತಾ ಬಂದಿದೆ. ಉತ್ತಮ ಫಲಿತಾಂಶ ಅಂತಂದ್ರೆ ದಾಖಲಾದ ಎಲ್ಲಾ ವಿದ್ಯಾರ್ಥಿಗಳು, ನೋಂದಣಿವಾಗಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗುವಂತ ಅದು ತನ್ನ ಕಾಳಜಿಯನ್ನು ತೋರಿಸಿದೆ. ಇದಕ್ಕೆ ಕಾರಣ ಇಲ್ಲಿಯ ಶಾಲಾ ಮುಖ್ಯ ಶಿಕ್ಷಕರಾಗಿರುವಂತಹ ದತ್ತಾತ್ರೇಯ ಭಟ್ರು ಮತ್ತೆ ಅಲ್ಲಿಯ ಟೀಮ್ ಏನಿದೆ, ತಂಡ ಏನಿದೆ, ಶಿಕ್ಷಕರ ತಂಡ, ಮತ್ತೆ SDIC ಶಾಲಾ ಸಮಿತಿಯ ಒಂದು ಸ್ಟೇಕ್ ಹೋಲ್ಡರ್ಶಿಪ್ ಏನಿದೆ, ಅದು ಪಾಲುದಾರಿಕೆ, ಅದು ಸಹ ಇಲ್ಲಿ ಬಹು ಮುಖ್ಯವಾಗಿರುವಂತ ವಿಷಯ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಶಾಲೆ ಇದು ಒಂದು ಅಲ್ಪಸಂಖ್ಯಾತ ವರ್ಗದ ಶಾಲೆಯಾಗಿ ಅಲ್ಲಿಯ ಸಮುದಾಯದ ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣವನ್ನು ಪಡೆದು ಮುಂದೆ ಅವರು ಒಂದು ಉನ್ನತ ವ್ಯಾಸಂಗ ಮಾಡಬೇಕು ಅಂತಂದ್ರೆ ಅವ್ರ ಪ್ರೌಢಶಾಲೆಯಲ್ಲಿ ಅವರು 10ನೇ ತರಗತಿಯನ್ನ ಪಾಸ್ ಆಗ್ಬೇಕು. ಅದೊಂದು ಗೇಟ್ ವೇ ಇದ್ದಂಗೆ. ಅದು ಪಾಸ್ ಆದ್ರೆ ಅವ್ರಿಗೆ PUC ಉಂಟು, ಅದು ಪಾಸ್ ಆದ್ರೆ ಅವ್ರಿಗೆ ITI ಉಂಟು, ಅವ್ರಿಗೆ ಪಾಸ್ ಆದ್ರೆ ಒಂದು ಡಿಪ್ಲೊಮಾ ಉಂಟು, ಮತ್ತೆ ಬದುಕುಂಟು, ಮತ್ತೆ ಭರವಸೆಗಳುಂಟು, ಮತ್ತೆ ಮುಂದಿನ ಎಲ್ಲ ಅವಕಾಶಗಳು ಸಹ ಅವರಿಗೆ ಉಂಟು. ಒಂದ್ ವೇಳೆ ಅಲ್ಲೇ ಸ್ಟಾಗ್ನೇಟ್ ಆಗ್ಬಿಟ್ರೆ ನಾವು ಕಳೆದೋಗ್ಬಿಡ್ತೀವಿ. ಈ ಕಾಡಲ್ಲಿ ಕಳೆದೋದಂಗೆ ನಾವು ಲಾಸ್ ಇನ್ ದ ವುಡ್ಸ್. ಹಾಗಾಗಿ ನಮಗೆ ಅದು ತುಂಬಾನೇ ದೊಡ್ಡ ಒಂದು ಸ್ಟೆಪ್ ಇದು, ಇದೊಂದು ಘಟ್ಟ ಇದು. ಈ ಘಟ್ಟದಲ್ಲಿ ನಾವು ಕನ್ನಡ ಭಾಷೆಯನ್ನ ನಾವು ಹೆಚ್ಚು ಬಳಸಬೇಕು. ಇಂಪಾರ್ಟೆಂಟ್ ಅಂದ್ರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಬಹುದೊಡ್ಡ ಸವಾಲು ಅಂತಂದ್ರೆ ಕನ್ನಡ ಭಾಷೆ. ಕನ್ನಡ ಭಾಷೆಯಲ್ಲಿ ಪಾಸ್ ಆದ್ರೆ ನಮಗೆ SSLC ನಾವು ಪಾಸ್ ಆಗ್ತೀವಿ ಅನ್ನುವ ದೊಡ್ಡ ಪರಿಸ್ಥಿತಿ ಇದ್ದಾಗ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಸಾಗರದಲ್ಲಿ ಅಂತ ದೊಡ್ಡ ಸವಾಲು ಇಲ್ಲ. ಕನ್ನಡ ಸ್ವಲ್ಪ ನಮ್ಮ ಸಮುದಾಯದ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಮಾತಾಡ್ತಾರೆ. ಆದ್ರೆ ಈ ಶಿಕಾರಿಪುರದ ಬದಿಗೆ ಹೋದ್ರೆ ಕನ್ನಡವನ್ನ ಮನೆ ಯಾರು ಕನ್ನಡ ಮಾತಾಡಲ್ಲ. ಮತ್ತೆ ಮಕ್ಕಳು ಶಾಲೆ ಬಂದಾಗಲೂ ಸಹ ಅದು ಉರ್ದುವನ್ನೇ ಪ್ರಧಾನ ಭಾಷೆ ಆಗಿರುವ ಕಾರಣಕ್ಕಾಗಿ ಅವ್ರೇನು ಬರವಣಿಗೆ ಮಾಸ್ಟರ್ ಕಲಿಸಿದ್ದೇನಿದೆಯಲ್ಲ, ಆ ಚಿತ್ರವನ್ನ, ಆ ಅಕ್ಷರದ ಏನು ಆಕಾರ ಏನುಂಟು ಆ ಆಕಾರವನ್ನ ನೋಡಿನೇ ಬರೆದು ಮಕ್ಕಳು ಪಾಸ್ ಆಗಿದ್ದನ್ನು ಸಹ ನಾನು ನೋಡಿದ್ದೇನೆ. ಅವ್ರು ಅದೇ ರೀತಿ ಕಲಿಸ್ತಾ ಇದ್ರು ಅವರಿಗೆ. ಈ ದಿಸೆಯಲ್ಲಿ ಮಕ್ಕಳೇ ಹೋದ ವರ್ಷ ಏನು ಈ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಏನು SSLCಯಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳು ಇವತ್ತೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಅವರೇನು ಇಟ್ಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಕಾರಣ ಇಷ್ಟೇ. ಈಗ ಏನು ನೀವು ಇದ್ದೀರಿ 8ನೇ ಕ್ಲಾಸಲ್ಲಿ ಇರ್ಬೋದು, 9ನೇ ಕ್ಲಾಸಲ್ಲಿ ಇರ್ಬೋದು, ಅಥವಾ ಈ ವರ್ಷ 10ನೇ ತರಗತಿಯಲ್ಲಿ ನೀವು ಏನು ಓದ್ತಾ ಇದ್ದೀರಿ, ಅವರಿಗೆ ಇದೊಂದು ದೊಡ್ಡ ಮೋಟಿವೇಶನ್, ಪ್ರೇರಣೆ ಬಹುಮುಖ್ಯ. ನಮಗೆ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಹಿರಿಯರು ಒಂದು ಗುಡ್ ಎಕ್ಸಾಂಪಲ್ಸ್ ಅನ್ನ ಸೆಟ್ ಮಾಡಿದ್ರೆ, ಒಂದು ಮೇಲ್ಪಂಕ್ತಿ ಅಂತೀವಿ, ಆ ಮೇಲ್ಪಂಕ್ತಿಯನ್ನು ಹಾಕೊಟ್ರೆ ಅದನ್ನ ಫಾಲೋ ಮಾಡ್ಲಿಕ್ಕೆ ನಮ್ಮ ಯಂಗ್ಸ್ಟರ್ಸ್ ಅವ್ರು ಇರ್ತಾರೆ. ನಾವು ಮೇಲ್ಪಂಕ್ತಿಗಳನ್ನೇ ಹಾಕೊಡ್ಲವರೇ ಇಲ್ಲೇ ಇದ್ರೆ ಅದು ಕ್ಯಾರಿ ಆಗಲ್ಲ. ನಮ್ಮ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಅದು ಪಾಸ್ ಆಗಲ್ಲ. ಆ ಕಾರಣಕ್ಕಾಗಿ ಮೇಲ್ಪಂಕ್ತಿಯನ್ನು ಹಾಕಿಕೊಳ್ಳುವ ಒಳ್ಳೆಯ ಮನಸ್ಸುಗಳು ಯಾವಾಗಲೂ ವ್ಯವಸ್ಥೆಗಳಲ್ಲಿ ಇದ್ದಾಗ
ಏನು ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆ ನಿರಾತಂಕವಾಗಿ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಅದು ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ. ಈ ದಿಸೆಯಲ್ಲಿ ಈ ಶಾಲೆಯನ್ನ ಒಂದು ರಚನಾತ್ಮಕತೆಯತ್ತ, ಒಂದು ವ್ಯವಸ್ಥೆಯತ್ತ ಏನು ಕೊಂಡೊಯ್ಯಲಿಕ್ಕೆ ಇಲ್ಲಿಯ ಶಾಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಮತ್ತೆ SDMC ಅವರು, ಮತ್ತೆ ಎಲ್ಲ ಪೋಷಕ ವರ್ಗದವರು, ಮತ್ತೆ ವಿದ್ಯಾರ್ಥಿನಿ ಏನು ಪ್ರಯತ್ನವನ್ನ ಪಡ್ತಾ ಇದ್ದೀರಿ. ಈ ಪರಂಪರೆ ಇನ್ನೂ ಹೀಗೇನೆ ಅನುಚಾನವಾಗಿ ಅದು ಮುಂದುವರಿಲಿ ಅನ್ನುವ ಮಾತುಗಳನ್ನ ಹೇಳ್ತಾ, ಮೇಡಮ್ ಅವರೇ, ಈ ವರ್ಷ ಕೂಡ ನಮ್ ಫೋನ್ ಬಂದ ತಕ್ಷಣ ಅವ್ರು ಕೇಳೋದು ಬಿಟ್ರೆ 100% ಆಯ್ತಲ್ವಾ ಅಂತ. ಅಂದ್ರೆ ಇಲಾಖೆ ಎಷ್ಟು ಒಂದು ಭರವಸೆಯನ್ನ ನಮ್ಮ ಮೇಲೆ ಇಟ್ಕೊಂಡಿದೆ, ವಿಶ್ವಾಸವನ್ನು ಇಟ್ಕೊಂಡಿದೆ. ಏನಾದ್ರೂ ನಮ್ ಫೋನ್ ಬರೋದು ಲೇಟ್ ಆಯ್ತು ಅಂದ್ರೆ ಅವರಿಗೂ ಒಂದಿಲ್ಲ ಭಯ, ಅವರೇ ಫೋನ್ ಮಾಡ್ಬಿಡ್ತಾರೆ ನಮ್ಮಲ್ಲಿ ಏನಾಯ್ತು ಅಂತ. ಅದೇ ರೀತಿಯಾಗಿ ನಮ್ಮ ಮಾಧ್ಯಮ ಮಿತ್ರರು ಆಚೆ ವರ್ಷ ಹಾಗೆ ಆಯ್ತು. ಈಗ ಒಂದು 7 ವರ್ಷದ ಹಿಂದೆ ನಾವು ಫೋನ್ ಮಾಡಿ, ಇಲ್ಲ ಒಂದು ಮಗು ಹೀಗಾಯ್ತು 94% ರಿಸಲ್ಟ್ ಆಯ್ತು ಅಂದ್ರೆ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಿದ್ರು, ನೀವು ಅದಾದ್ರೆ ಹೇಳೋದೇ ಬೇಡ ನಮ್ಗೆ, ನಿಮ್ದು 90% ರಿಸಲ್ಟ್ ಆದ ನಾವು ಪೇಪರ್ ಹಾಕೋದೇ ಇಲ್ಲ. ನಾವು ಉರ್ದು ಶಾಲೆ ಅಂತಂದ್ರೆ 100% ರಿಸಲ್ಟಿಗೆ ಮಾತ್ರ ಪೇಪರ್ ಹಾಕೋದು, ಉಳಿದ್ರೆ ಹಾಕೋದೇ ಇಲ್ಲ ಅಂತ. ಅಷ್ಟ್ರ ಮಟ್ಟಿಗಿನ ಒಂದು ನಿರೀಕ್ಷೆಯನ್ನ, ಭರವಸೆಯನ್ನ, ವಿಶ್ವಾಸವನ್ನ ಇಡೀ ಸಮುದಾಯ, ಇಡೀ ವ್ಯವಸ್ಥೆ ಈ ಶಾಲೆ ಮೇಲೆ ಇಟ್ಕೊಂಡಿದೆ ಹೇಳ್ತಕ್ಕಂಥದ್ದು. ಒಳಗೆ ಕೂತಿರ್ತಕ್ಕಂಥ ನಮಗೆ ಎಷ್ಟೋ ಸಲ ಅದು ಗೊತ್ತೇ ಆಗೋದಿಲ್ಲ ಸಮಾಜ ನಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದೆ ಅಂತ. ಬಹಳಷ್ಟು ಭರವಸೆಗಳನ್ನ ಇಟ್ಕೊಂಡಿದೆ. ಒಂದು ಅಲ್ಪಸಂಖ್ಯಾತ ಶಾಲೆ ಈ ಮಟ್ಟದ ಒಂದು ಸಾಧನೆಯನ್ನು ಮಾಡುತ್ತೆ, ಸಮಾಜದಲ್ಲಿ ಹೀಗೆ ಗುರುತಿಸಿಕೊಳ್ಳುತ್ತೆ ಅಂತಂದ್ರೆ ಇಡೀ ಸಮಾಜಕ್ಕೆ ಸಂತೋಷದ ವಿಷಯ. ಎಲ್ಲೇ ಹೋದ್ರು ಕೂಡ ನಮ್ಮ ಫೋಟೋವನ್ನು ನೋಡಿದಾಗ ಮತ್ತೆ ಮಾಡಿದಾಗ ನೀವು ಉರ್ದು ಶಾಲೆ ಮಾತ್ರ ಅಲ್ವಾ ಹೇಳ್ತಕ್ಕಂಥ ಮಾತನ್ನ ಕೇಳ್ತಾರೆ. ಇವತ್ತು ನನ್ನ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಇವತ್ತು ದತ್ತಾತ್ರೇಯ ಭಟ್ ಹೆಸರು ಇಲ್ಲ. ಇವತ್ತು ಏನಾಗಿದೆ ಅಂದ್ರೆ ಉರ್ದು ಹೈಸ್ಕೂಲ್ ಹೆಡ್ ಮಾಸ್ಟ್ರು, RMS ಹೈಸ್ಕೂಲ್ ಹೆಡ್ ಮಾಸ್ಟ್ರು ಹೇಳ್ತಕ್ಕಂಥ ಹೆಸರು ಬಂದ್ಬಿಟ್ಟಿದೆ. ಬಹುಶಃ ನನ್ನ ಸರ್ವಿಸ್ ಮುಗಿದ ತನಕ ಅದೇ ಇನ್ಯಾವುದೋ ಬೇರೆ ಶಾಲೆಗೆ ಹೋದ್ರು ಕೂಡ ನೀವು ಉರ್ದು ಶಾಲೆಯಲ್ಲೇ ಇದ್ದೀರಾ ಹೇಳ್ತಕ್ಕಂಥ. ಅಂದ್ರೆ ಅಷ್ಟು ಒಂದು ರೀತಿಯ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಅದರೊಳಗಡೆ ನಾವು ಬೆರೆತೋಗಿದ್ದೀವಿ ಹೇಳ್ತಕ್ಕಂಥ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಸ್ಮರಿಸಬೇಕು. ಈ ಇಷ್ಟು ವರ್ಷ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಅನ್ನು ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು, ಈಗ ಕೊಡ್ಲಿಕ್ಕೆ ರೆಡಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಂದ್ರೆ ಶಿಕ್ಷಕರ ಮಾತನ್ನ ಚಾಚು ತಪ್ಪದೆ ಅವ್ರು ಎಷ್ಟು ವರ್ಕ್ ಅನ್ನು ಕೊಡ್ತಾರೆ ಅದನ್ನು ಮಾಡ್ತಾ ನಾವು ಕೂಡ 100% ಕೊಡ್ಬೇಕು ಅಂತಕ್ಕಂಥ ಭಾವನೆ ಅವ್ರಿಗೆ SLCಗೆ ಯಾವಾಗ ಡೇ 1 ಬರ್ತಾರೆ ಅವಾಗಿಂದಾನೇ ಶುರು ಮಾಡ್ಕೊತಾರೆ. ಎಷ್ಟು ರಿಸಲ್ಟ್ ಕೊಡ್ತೀರಿ ಅಂತ ಕೇಳಿದ್ರೆ ಸಾಕು, ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, 100% ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ. ಅಷ್ಟರ ಮಟ್ಟಿಗಿನ ಒಂದು ರೀತಿಯ ಪ್ರಯತ್ನ, ಅವರಿಗೂ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು, ನಮ್ಮಿಂದಾಗಿ ರಿಸಲ್ಟ್ ಕಡಿಮೆ ಆಗಬಾರ್ದು ಹೇಳ್ತಕ್ಕಂಥ ಭಾವನೆ ವಿದ್ಯಾರ್ಥಿಗಳಲ್ಲೂ ಕೂಡ ಇದೆ. ಹಾಗಾಗಿ ಆ ವಿದ್ಯಾರ್ಥಿಗಳ ಒಂದು ಒಳ್ಳೆ ಮನಸ್ಸಿನ ಪ್ರಯತ್ನ, ಪೋಷಕರ ಬೆಂಬಲ, ಇಲಾಖೆಯ ಸಹಕಾರ, ಇಲಾಖೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಅದೆಲ್ಲದರ ಕಾರಣದಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರ್ತಾ ಇದೆ. ಈಗ ಶಾಲೆ ಶುರುವಾಗಿ 12-13 ವರ್ಷ ಆಯ್ತು. ಅದರಿಂದ RMS ಪ್ರೌಢಶಾಲೆ ಹೇಳ್ತಕ್ಕಂಥ ಇರಲಿಲ್ಲ, ಪ್ರಾಥಮಿಕ ಶಾಲೆ ಮಾತ್ರ ಇರೋದು. ಆದ್ರೆ ಅದು ಆದ ನಂತರದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಿಲ್ಡಿಂಗ್ ಆಯ್ತು, ಎಲ್ಲ ಶಿಕ್ಷಕರು ಬಂದ್ರು. ಈ ರೀತಿಯಾಗಿ ಮೂಲಭೂತ ಸೌಕರ್ಯಗಳು ಇವತ್ತು ಇನ್ನು ಇಂಥದ್ದೊಂದು ಬೇಕೊಳ್ಳುವಂತ ಸ್ಥಿತಿಯಲ್ಲಿ ಇಲ್ಲ. ನಾವು ಎಲ್ಲವೂ ಕೂಡ ಫುಲ್ಫಿಲ್ ಆಗಿದೆ ಅಷ್ಟರ ಮಟ್ಟಿಗೆ. ಈ ವರ್ಷ ಕಂಪ್ಯೂಟರ್ ಲ್ಯಾಬ್ ಕೂಡ ಪ್ರಸ್ತಾವನೆ ಹೋಗಿದೆ. ಬಹುಶಃ ಇನ್ನೊಂದು ವರ್ಷದಲ್ಲಿ ಕಂಪ್ಯೂಟರ್ ಲ್ಯಾಬ್ ಕೂಡ ನಮ್ಮ ಶಾಲೆಯಲ್ಲಿ ಆಗತ್ತೆ ಹೇಳ್ತಕ್ಕಂಥದ್ದು. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಮಕ್ಕಳು ಪ್ರತಿಭಾ ಕಾರಂಜಿ ಇರ್ಬೋದು, ಕ್ರೀಡಾಕೂಟಗಳಿರ್ಬೋದು, ಹಾಗೆ ರಾಷ್ಟ್ರೀಯ ಹಬ್ಬಗಳಾಗಿರ್ತಕ್ಕಂತಹ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವದಿಂದ ಮಾಡ್ತಕ್ಕಂಥ ಪರೇಡ್ಗಳಿರ್ಬೋದು, ಆ ಮಕ್ಕಳು ತೊಡಗಿಸ್ಕೊಳ್ತಕ್ಕಂಥ ಒಂದು ರೀತಿ, ಅವರ ಒಂದು ಉತ್ಸಾಹವನ್ನ ನಮ್ಮ ಮೇಡಮ್ ಅವರು ಬಹಳ ಸಲ ಸತತವಾಗಿ ಕಳೆದ 7 ವರ್ಷಗಳಿಂದ ರಾಜ್ಯದಲ್ಲಿಯೇ ಉರ್ದು ಮಾಧ್ಯಮದ ಶಾಲೆಗಳಲ್ಲಿ ದಾಖಲೆ ಎನ್ನುವಂತೆ ನಮ್ಮ ಶಾಲೆ 100% ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷದಾಯಕವಾಗಿರತಕ್ಕಂಥ ಇಂಥ ಒಂದು ಸಾಧನೆಗೆ ನಾವೆಲ್ಲ ಸಾಕ್ಷಿ ಆಗಿದ್ದೀವಿ ಹೇಳ್ತಕ್ಕಂಥದ್ದೇ ಒಂದು ಸಂತೋಷಕರವಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ 100% ರಿಸಲ್ಟ್ ಅನ್ನು ನೋಡಿದ್ದೀವಿ, 94% ರಿಸಲ್ಟ್ ಅನ್ನು ನೋಡಿದ್ದೀವಿ. ಒಂದು ಮಗು ಒಂದು ವಿಷಯದಲ್ಲಿ ಫೇಲ್ ಆದಾಗ 100% ಮಿಸ್ ಮಾಡ್ಕೊಂಡಾಗ ಆಗಿರ್ತಕ್ಕಂಥ ಸಂಕಟವನ್ನು ನಾವು ಅನುಭವಿಸಿದ್ವಿ. ಆದ್ರೆ ಆ ಮಕ್ಕಳ ವಿದ್ಯಾರ್ಥಿಗಳ ಒಂದು ಪ್ರಯತ್ನ, ಅದ್ರ ಜೊತೆಗೆ ನಮ್ಮ ಶಿಕ್ಷಕರು ಮಾಡಿರ್ತಕ್ಕಂಥ ಪ್ರಯತ್ನ, ಅವ್ರು ಮಾಡಿರ್ತಕ್ಕಂಥ ಮಾರ್ಗದರ್ಶನ, ಅದ್ರ ಜೊತೆಗೆ ನಮ್ಮ ಪೋಷಕರು, ನಮ್ಮ SDMC ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ, ಅದರಲ್ಲೂ ವಿಶೇಷವಾಗಿ ನಮ್ಮ ಪೋಷಕ ಸಮುದಾಯ ನಮ್ಮ ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ, ಒಂದು ಅಭಿಮಾನ, ಅದೆಲ್ಲದರ ಕಾರಣದಿಂದ ಈ ಫಲಿತಾಂಶ ಹೇಳ್ತಕ್ಕಂಥದ್ದು ಬಂದಿದೆ. ಇಲ್ಲ ನಾನು ಮಾಡಿದೆ ಮತ್ತೊಬ್ಬರು ಮಾಡದೆ ಹೇಳ್ತಕ್ಕಂಥದ್ದು ಏನಿಲ್ಲ. ಇದು ಒಂದು ರೀತಿಯಾಗಿರ್ತಕ್ಕಂಥ ಸಾಂಘಿಕ ಪ್ರಯತ್ನ. ಎಲ್ಲ 2 ಕೈ ಸೇರಿದಾಗ ಹೇಗೆ ಚಪ್ಪಾಳೆ ಆಗತ್ತೋ ಹಾಗೆ ಶಿಕ್ಷಕರು, ವಿದ್ಯಾರ್ಥಿಗಳು ಇವರೆಲ್ಲರ ಒಮ್ಮನಸ್ಸಿನ ಪ್ರಯತ್ನದ ಫಲವಾಗಿ ಈ ಫಲಿತಾಂಶ ಹೇಳ್ತಕ್ಕಂಥದ್ದು ಬಂದಿದೆ.
ಪ್ರತಿ ವರ್ಷ ರಿಸಲ್ಟ್ ಬಂದ ದಿನ ಮಕ್ಕಳಿಗಿಂತ ಹೆಚ್ಚು ಕುತೂಹಲ ನಮಗಿರುತ್ತೆ. ಕಂಪ್ಯೂಟರ್ ಮುಂದೆಗಡೆ ಕೂತಿರ್ತೀವಿ, ಎಷ್ಟೊತ್ತಿ ಬಿಡ್ತಾರೆ ಅಂತ ಹೇಳಿ. ಅದು ಮಿನಿಸ್ಟರ್ ಮಾತು ಕೇಳಕ್ಕೂ ಪುರ್ಸತಿ ಇಲ್ಲ ನಮಗೇನು ಅಂತ ಕೇಳಿದ್ರೆ ನಮ್ಮ ರಿಸಲ್ಟ್ ಅನೌನ್ಸ್ ಆಗಬೇಕು, ನಾವು ಅದನ್ನ ನೋಡ್ಬೇಕು. ಅದನ್ನ ಎಲ್ಲ ಮಕ್ಕಳ ಫಲಿತಾಂಶವನ್ನು ನೋಡ್ತಾ 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 ಹೋದಾಗೆ ನಮಗೂ ಖುಷಿ, ಅದೇ ರೀತಿ ಆತಂಕ, ಅದೇ ರೀತಿಯಾಗಿರ್ತಕ್ಕಂಥ ಭಯ ಎಲ್ಲವೂ ಕೂಡ ಆವರಿಸ್ತಾ ಇರುತ್ತೆ. ಯಾವಾಗ ಎಲ್ಲ ಮಕ್ಕಳ ಫಲಿತಾಂಶವನ್ನು ನೋಡಿ ಅಲ್ಲಿ ಪಾಸ್ 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 ಅಂತ ಬರುತ್ತೋ ಅವಾಗ ಆ ಸಂಭ್ರಮಕ್ಕೆ ಖುಷಿಯೇ ಇದೆ. ಆಮೇಲೆ ರಿಸಲ್ಟ್ ನೋಡಿದ ತಕ್ಷಣ ಫಸ್ಟ್ ಸಿದ್ದಾಪುರದಲ್ಲಿ ಮಾಡಿದ್ವಿ. ಗವರ್ಮೆಂಟ್ ಉರ್ದು ಪ್ರೌಢಶಾಲೆ ಟೌನಲ್ಲೇ ಇದೆ. ಎಷ್ಟು ಪ್ರಯತ್ನ ಮಾಡಿದ್ರು 100% ಮಾಡ್ಲಿಕ್ಕಾಗಲಿಲ್ಲ. ಇದೇ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಲಾಸ್ಟ್ ಬರ್ತಾ ಇತ್ತು. ಅದು ಏನು ಯಾವ್ದ್ರಲ್ಲಿ ಫೇಲ್ ಆಗ್ತಾ ಇದ್ರು? ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ, ಇಂಗ್ಲೀಷಲ್ಲಿ ಮಾತ್ರ ಫೇಲ್ ಆಗ್ತಾ ಇದ್ರು, ಎಲ್ಲ ಪಾಸ್ ಆಗ್ತಾ ಇದ್ರು. ನಾವು ಮನೆಗೆ ಭೇಟಿ ಕೊಟ್ಟು ಅವರ ಪೇರೆಂಟ್ಸ್ ಚರ್ಚೆ ಮಾಡಿದಾಗ ಗಂಡು ಮಕ್ಕಳು ಓದ್ತಾ ಇರಲಿಲ್ಲ, ಹೆಣ್ಣು ಮಕ್ಕಳು ಮಾತ್ರ ಓದ್ತಾ ಇದ್ರು. ಬಟ್ ಇಲ್ಲಿ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನೆಲ್ಲ ಸಾಧಕ ಬಾಧಕಗಳನ್ನ ಸವಾಲಾಗಿ ಸ್ವೀಕರಿಸಿ ನಮ್ಮ ದತ್ತಾತ್ರೇಯ ಪಟ್ಟಣ ನಾಯಕತ್ವದಲ್ಲಿ ಸತತವಾಗಿ ಪ್ರೌಢಶಾಲೆ 100ಕ್ಕೆ 100 ಫಲಿತಾಂಶವನ್ನು ಸಾಧನೆ ಮಾಡ್ತಾ ಇದೆ. ಇದು ಈ ಶಾಲೆಯ ಫಲಿತಾಂಶ ನಮ್ಮೆಲ್ಲ ಪ್ರೌಢಶಾಲೆಗಳಿಗೆ ಒಂದು ಸ್ಫೂರ್ತಿದಾಯಕವಾಗಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರ ಪರಿಶ್ರಮಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ತಬ್ರೇಜ್ ಅಹಮದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ರಮೇಶ್, ಜಬಿಯುಲ್ಲಾ, ಎಸ್ಎನ್ ಪಾಲಾಕ್ಷಪ್ಪ, ಗಣಪತಿ ಇನ್ನಿತರರು ಹಾಜರಿದ್ದರು. ಮಕ್ಬುಲ್ ಶಾ ಪ್ರಾರ್ಥಿಸಿದರು. ಗಣೇಶ್ ಟಿ ನಾಯ್ಕ್ ಸ್ವಾಗತಿಸಿದರು. ಆಸ್ಮಾ ಕೌಸರ್ ವಂದಿಸಿದರು. ಹೀನಾ ಕೌಸರ್ ಕಾರ್ಯಕ್ರಮ ನಿರೂಪಿಸಿದರು. ಸಣ್ಣ ಪುಟ್ಟ ಸಮಾಜಗಳು ಮುಖ್ಯವಾಹಿನಿಗೆ ಬರುವ ಜೊತೆಗೆ ಸಂಘಟಿತರಾಗಿ ತಮ್ಮ ಹಕ್ಕು ಪಡೆಯಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಕೆಳದಿ ರಸ್ತೆಯಲ್ಲಿ ಮಂಗಳವಾರ ತಾಲೂಕು ಗುರುವೀರ ಮಡಿವಾಳ ಮಾಚಯ್ಯ ಸಂಘದ 11ನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಮಾಜ ಅಂತ ಕ್ಷಣನೆ ಎಷ್ಟೇ ದೊಡ್ಡ ಸಮಾಜ ಆದರೂ ಸಹ ಸಮಾಜದ ಶಕ್ತಿ ಬರಬೇಕಾದ್ರೆ ಅಥವಾ ಸಣ್ಣ ಸಮಾಜ ಆದರೂ ಸಹ ಗಟ್ಟಿ ನಿಲುವು ಬರಬೇಕಾದ್ರೆ ಸಮಾಜದ ಒಗ್ಗಟ್ಟು ಬಹಳ ಪ್ರದರ್ಶನ ಆಗ್ತದೆ. ಇವತ್ತು ಇಷ್ಟು ವರ್ಷಗಳ ಕಾಲ ಈ ಸಮಾಜವನ್ನು ಕಟ್ಟಿಕೊಂಡು ಬಂದಂಥವರು ಈ ಸಮಾಜದ ಏಳಿಗೆಗಾಗಿ ಕಷ್ಟಪಟ್ಟಂತ ಇವತ್ತು ಹಿರಿಯರಿದೆ. ಇದು 11ನೇ ವರ್ಷದ ಈ ವಾರ್ಷಿಕ ಸಮಾರಂಭದಲ್ಲಿ ನಾವು ಬಹುಶಃ ನೋಡಿದ್ರು. ನಮ್ಮ ತಂಗಿಯರಿಗೆ ಕ್ರೀಡಾಕೂಟ ಆಯೋಜನೆ ಮಾಡುವ ಮೂಲಕ, ಮಕ್ಕಳಿಗೆ ಸನ್ಮಾನ ಮಾಡುವ ಮೂಲಕ, ಸಾಧನೆ ಮಾಡಿದ ಸನ್ಮಾನ ಮಾಡುವ ಮೂಲಕ ಸಮಾಜನ ಏಳಿಗೆಗೆ ತಂದಿದ್ದಾರೆ. ನಾನು ಒಂದೇ ಮಾತು ಹೇಳೋದಷ್ಟೇ, ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಮೊದಲು ವಿದ್ಯಾಭ್ಯಾಸ ಆಗಬೇಕು. ಯಾವುದೇ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀವು ಕೊಡೋದು ಹೋದ್ರೆ ದೊಡ್ಡ ದುರಂತ. ಈ ಸಮಾಜ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಅವರು ಮುಂದೆ ಈ ರಾಜ್ಯದ ಒಳ್ಳೊಳ್ಳೆ ಸ್ಥಾನಗಳನ್ನು ಪಡೆಯಬೇಕು. ಇವತ್ತು ಅವಕಾಶಗಳಿದೆ. ಯಾವುದೇ ಸಮಾಜದ ಹಿಂದುಳಿದ ಸಮಾಜಗಳು ಯಾರೇ ಇದ್ರು ಸಹ ಇವತ್ತು IAS, KS, ಡಾಕ್ಟ್ರು, ಇಂಜಿನಿಯರು ಏನ್ ಬೇಕಾದ್ರೂ ದುಡ್ಡು ಬೇಕಾಗಿಲ್ಲ, ಏನ್ ಬೇಕಾದ್ರೂ ಸಾಧನೆ ಮಾಡುವಂತ ಅವಕಾಶ ಇವತ್ತು ಸಿಕ್ಕಿದೆ ನಿಮಗೆಲ್ಲರಿಗೆ. ಒಬ್ಬ ಬಡ ಕುಟುಂಬದ ಮಗ ಡಾಕ್ಟರ್ ಆಗ್ಬೋದು, ಒಬ್ಬ ಸಾಮಾನ್ಯ ಕುಟುಂಬದ ಮಗ ಇಂಜಿನಿಯರ್ ಆಗ್ಬೋದು, ಇನ್ನೂ ಏನ್ ಬೇಕಾದ್ರೂ ಆಗುವಂತ ಅವಕಾಶಗಳು ಇವತ್ತಿದೆ. ಮಕ್ಕಳು ತುಂಬಾ ಬುದ್ಧಿವಂತಿರ್ತಾರೆ. ಇವತ್ತು ನೋಡೋದಲ್ಲ, ಸನ್ಮಾನ ಮಾಡಬೇಕಾದ್ರೆ ತಗೊಂಡ್ರೆ ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೆ ಅವರೆಲ್ಲ. ಹಾಗೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ತಾವು ಕೊಡಲೇಬೇಕು. ಅವತ್ತೇ ಸಮಾಜ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಜನರು ಸ್ವಲ್ಪ ಓದಿಸಿ ಬಿಟ್ಬಿಡ್ತೀರಿ, ಅದು ಮಾಡಕ್ ಹೋಗ್ಬೇಕು. ಸಮಾಜ ಆ ತರ ಬೆಳೆಸ್ಬೇಕಾದ್ರೆ ಬಹಳ ಪ್ರಮುಖವಾದಂತ ಘಟ್ಟ ಇದು. ಜೊತೆಗೆ ಇವತ್ತು ಮಾಚಿದೇವನಿಗೆ ದೇವಸ್ಥಾನ ಚೆನ್ನಾಗಿದೆ. ಆ ಒಂದು ಆದ ದೇವರ ಆಶೀರ್ವಾದದಲ್ಲಿ ಇವತ್ತು ಈ ಸಮಾಜ ಗಟ್ಟಿಯಾಗಿರ್ಲಿ ಅಂತ ನಾನು ಬೇಡ್ಕೊಳ್ತೇನೆ. ಇವತ್ತು ಹಿಂದೆ ಸಂಘಟನರು ಇದ್ರು, MLC ಆಗಿದ್ರು ಈ ಸಮಾಜದ. ಆ ಸಂದರ್ಭದಲ್ಲಿ ಸಮಾಜದ ರಾಜ್ಯದಲ್ಲಿ ಒಂದು ಸಂಘಟನೆ ಶಕ್ತಿ ಕೊಟ್ಟರು. ಆನಂತರ ಬಂದಂತರು ಬೇರೆ ಬೇರೆಯವರಲ್ಲಿ ಬಂದರು. ನಾನು ರಾಮಕೃಷ್ಣ ಹೆಗಡೆ ಕಾಲದಲ್ಲಿದ್ದಂತ ರಾಮಪ್ಪನ ನೆನೆಯಬೇಕು. ರಾಮಪ್ಪನವ್ರನ್ನ ಯಾಕೆ ನೆನೀತೇನೆಂದ್ರೆ, ಈ ಸಮಾಜದಲ್ಲಿ ಎಲ್ಲಾರು ಒಂದಿಷ್ಟು ಜನ ನೌಕರಿ ಪಡೆದಿರಂದ್ರೆ ಅದು ರಾಮಪ್ಪನೇ ಕಾರಣ ಅಂತ ನನಗನ್ಸುತ್ತೆ. ರೈಲ್ವೆ ಇಲಾಖೆ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅವರೊಂದು ಕಾಲೇಜು ಬಹಳ ಇತ್ತು. ಆ ಮನುಷ್ಯನ ವ್ಯಕ್ತಿತ್ವದಲ್ಲಿ ಇತ್ತು. ಆ ಮನುಷ್ಯ ಅವನು ಆ ಕಾಲದಲ್ಲಿ ಈ ಸಮಾಜದ ಜನರಿಗೆ ಉದ್ಯೋಗ ಕೊಡಬೇಕಂತ ಸೃಷ್ಟಿ ಮಾಡಿದಾರಲ್ಲ, ಅದೇ ತರ ಈಗ ಬಂದಂತ ಎಲ್ಲರೂ ನಮ್ಮ ಸಮಾಜ ನಾವು ಅನ್ನೋ ಭಾವನೆ ಬಂದ್ರೆ ಈ ಸಮಾಜ ಏನು ಕಮ್ಮಿ ಇಲ್ಲ ಅಂತ ಬರ್ತದೆ. ಬಹುಶಃ ನೀವು ನೋಡ್ಬೋದು, ಕೊಂಕಣಿಯಲ್ಲಿ ಇದ್ದಾರೆ ನಮ್ಮ ಕೊಂಕಣಿ ಸಮಾಜ. ಏನು ಬಹಳ ಜನ ಇರೋದಲ್ಲ, ಅವರು ಒಂದು 500 ಜನ ಒಂದೊಂದು
ತಾಲೂಕಲ್ಲಿ ಇರ್ತಾರೆ. ಸಂಘಟನೆ ಅಂತ ಹೆಂಗ್ ಗೊತ್ತವರು, ಅಬ್ಬಬ್ಬಬ್ಬಬ್ಬ, ಅವರ ಸಂಘಟನೆ ಮುಂದೆ ನೀವು ಯಾರು ಅಲ್ಲ. ಅವರು ಕಲ್ಯಾಣ ಮಂಟಪ ಕಟ್ಟಿರ್ತಾರೆ, ಸ್ಕೂಲ್ ಕಟ್ಟಿರ್ತಾರೆ, ಎಲ್ಲವನ್ನೂ ಮಾಡ್ಕೊಡ್ತಾರೆ ಸಮಾಜಕ್ಕೆ ಬೇಕಾಗಿದ್ದಲ್ಲ. ಹೇಗಂದ್ರೆ ಅವರ ಸಮಾಜದಲ್ಲಿ ಗುರುಪೀಠದ ಇವರು, ಆ ಗುರುಪೀಠದ ಮೂಲಕ ನಿಮ್ಮನ್ನು ಗುರುಪೀಠ ಇದೆ, ಗುರುಪೀಠದ ಮೂಲಕ ಇಡೀ ಸಮಾಜವನ್ನು ಬದಲಾವಣೆ ಮಾಡ್ತಾರೆ. ಆ ಮಕ್ಕಳಿಗೆ ಅಷ್ಟೊಂದು ಶಕ್ತಿ ಕೊಡ್ತಾರೆ, ಆ ಸಮಾಜಕ್ಕೆ ಒಂದು ಶಕ್ತಿ ಕೊಡ್ತಾರೆ. ಆ ರೀತಿಯ ಸಮಾಜದ ಶಕ್ತಿ ಬಂದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ನಿಮ್ಮನ್ನಾಗಲ್ಲ? ನೀವೇನು ನಿಮ್ಮಲ್ಲಿರುವಂತ ಶಕ್ತಿ ಇಲ್ವಾ? ಇರ್ಬೋದು. ನಾವು ಹಿಂದುಳಿದ ವರ್ಗದಲ್ಲಿ ಇವತ್ತು ನಾವು ಬಹಳ ಕಷ್ಟದಿಂದ ಬಂದಿದ್ದೀವಿ. ಇವತ್ತು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿದ್ದೀವಿ. ಇವತ್ತು ಆ ಭಾಗದಲ್ಲಿ ಶುಂಠಿ ಬೆಳೀತಾರೆ, ಆ ಭಾಗದಲ್ಲಿ ಅಡಿಕೆ ಬರ್ತಾರೆ. ಇಲ್ಲಿ ಸಿಟಿಯಲ್ಲೂ ಸಹ ತುಂಬಾ ಜನಕ್ಕೆ, ಉದಾಹರಣೆಗೆ ಇವತ್ತು ಸುಮಾರು ಜನ ಈಗ ನಗರಸಭಾ ಸದಸ್ಯರನ್ನಾದ್ರು, ಹಿಂದೆಲ್ಲ ಸಂಘಟನೆ ಮಾಡಿದವರು. ನಮ್ಮ ಲಕ್ಷ್ಮಮ್ಮ ಇವ್ರು 3 ಸರಿ ಆಗಿದ್ದಾರೆ. ಅಲ್ಲಿ ಭಾಳ ಗಟ್ಟಿ ಇದೆ, ಅವರಿಗೆ ಹಂಗೇನಿಲ್ಲ. ಲಕ್ಷ್ಮಮ್ಮ ಕಾರಣ ಇದ್ದಾರೆ, ಅವ್ರು ಬರ್ಬೇಕಾದ್ರೆ ನೋಡ್ಬೇಕು, ಚಲ್ 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 ಅಂತ ಬರ್ತಾರೆ. ಅಂದ್ರೆ ತಾಯಿ ಲಕ್ಷ್ಮಮ್ಮ ಬಂದಾಗಲೇ ಬರ್ತಾರೆ ಲಕ್ಷ್ಮಮ್ಮ. ಬಹಳ ಖುಷಿ ಆಗುತ್ತೆ ನನಗೆ ಲಕ್ಷ್ಮಮ್ಮ ಕಂಡ ನನಗೆ. ಯಾಕಂದ್ರೆ ನಮಗೆ ನಮ್ಮ ಜೊತೆಗೆ ಸುಮಾರು 15 ವರ್ಷದಿಂದ ಇದ್ದಂತ ಅವ್ರು ಮಹಿಳಾ ಸಂಘಟನೆಗಳನ್ನು ಬಹಳ ಗಟ್ಟಿ ಮಾಡ್ತಾರೆ. ಕಾಲ್ಗಾಲ ನೀರಿನಲ್ಲಿ ಮಹಿಳಾ ಸಂಘಟನೆ ಮಾಡ್ತಾರೆ. ನಾವು ಹೇಳಂತ ಅವ್ರೇನು ಬೇಜಾರಾಗಲ್ಲ. ನಾವು ನಮ್ಮ ಅಭಿಮಾನಿಗಳಾಗಿ ನಮ್ಮ ಆತ್ಮೀಯತೆ ಇದ್ದಾರೆ. ಹಾಗೆ ಸಮಾಜ ಅಂತ ಬಂದಾಗ ಕೇವಲ ಕೊಟ್ಟರಿಗೆ ಮಾತ್ರ ಅಲ್ಲ, ಸಮಾಜ ನಿಮ್ದೇ ಸಮಾಜ, ನಿಮ್ದೇ ಗಟ್ಟಿ ಮಾಡ್ಕೊಳ್ಬೇಕು, ನೀವೇ ಗಟ್ಟಿ ಆಗಬೇಕು. ಕೇವಲ ಒಂದು ದೇವಸ್ಥಾನ ಕಟ್ಟಿದ್ದೀರಿ, ಸಾಧನೆ ಆಗ್ತೀವಲ್ಲ. ನಿಮ್ಮ ಸಮಾಜದ ಕಲ್ಯಾಣ ಮಂಟಪ ಆಗ್ಬೇಕು, ನಿಮ್ಮ ಸಮಾಜದ ಹಾಸ್ಟೆಲ್ ಆಗ್ಬೇಕು. ಅದು ಯಾವಾಗ ಮಾಡ್ತೀವಿ? ಈ 21ನೇ ಶತಮಾನದಲ್ಲಿ ನೌಕರಿ ಹೋರಾಟದಿಂದಲೇ ಈಗಾಗಲೇ ನಮ್ಮ ನೌಕರ ಸಂಘದ ಅಧ್ಯಕ್ಷರಿರಲ್ಲ ಅಂತದ್ದು ಆತರ ಎಲ್ಲರೂ ಸಂಘಟನೆಯ ಜೊತೆಯಲ್ಲಿ ಇರಬೇಕು. ಅದರಲ್ಲಿ ಬಡತನ ಅನ್ನೋದಿಲ್ಲ, ಸಣ್ಣ ಸಮಾಜ ಅನ್ನೋ ಪ್ರಶ್ನೆನೇ ಇಲ್ಲ. ಈಗ ನಾವು ಈಗಿನ ಸಮಾಜ ಬಹಳ ದೊಡ್ಡದಿದೆ ಅಂತೇಳಿ ನನಗೆ ಕೊಡ್ಬಲ್ಲ, ಏನಿಲ್ಲ. ಒಗ್ಗಟ್ಟಿರ್ಬೇಕು, ಅಲ್ಲೂ ಒಗ್ಗಟ್ಟಿರುವುದಲ್ಲ. ಆದ್ರೆ ಸಣ್ಣ ಸಣ್ಣ ಸಮಾಜಗಳು ಒಗ್ಗಟ್ಟಾಗಿದ್ರೆ ಈಗ ಹೇಳಿದವರಿಗೆ ಶಕ್ತಿ ಇರಬೇಕು, ಒಂದಾಗಿರ್ಬೇಕು. ಸಮಾಜ ಅಂತ ಬಂದಾಗ ನಾವು ಒಂದೇ ಅಂತ ಒಂದು ಯಾರು ಪ್ರದರ್ಶನ ಮಾಡ್ತೀರಿ ಅವತ್ತೇ ನಿಮ್ಮ ಸಮಾಜದ ಅಭಿವೃದ್ಧಿ ಆಗುತ್ತೆ. ತಲೆಮಾರು ಕೊಡೋದ್ರಲ್ಲಿ ಹೇಳಿದೆ, ಯಾಕೆ ಒಂದೇ ಜಮೀನು ಇಟ್ಕೊಂಡು ಯಾಕೆ ಸುಮ್ಮನೆ ಕೂತಿದ್ದೀರಿ? ಹಾಗೆ ಹೇಳಿದ್ದೇನೆ, ನಾನು ಸಹಕಾರ ಕೊಡ್ತೇನೆ, ನಾನು ಖಂಡಿತ ಕೊಡ್ತೇನೆ. ಏನ್ ಬೇಕು ಹೇಳಿ, ಈ ಸಮಾಜದ ಅಭಿವೃದ್ಧಿಗಾಗಿ ನನ್ನ ಹತ್ರ ಬನ್ನಿ, ನಾನು ಸಹಕಾರ ಕೊಡ್ತೇನೆ. ಈ ತಾಲೂಕಿನ ಯಾವುದೇ ಇರಲು ಎಲ್ಲ ಸಮಾಜ ಕೊಡ್ತಾ ಇದ್ದೀನಿ ನಾವು ಇವತ್ತು. ಅದರಿಂದ ಈ ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಕೊಡಿ, ಅವರಿಗೆ ಖಂಡಿತ ಆಗುತ್ತೆ. ಹಾಗಾಗಿ ಅದು ಸಮಾಜ ಬೆಳಿಬೇಕಾದ್ರೆ ಕೊಟ್ಟರು ಒಬ್ಬರೇ ಅಲ್ಲ, ದೇವೇಂದ್ರಪ್ಪನವರು ಒಬ್ಬರೇ ಅಲ್ಲ, ಶಿವಮೂರ್ತಿಯವರು ಒಬ್ಬರೇ ಅಲ್ಲ, ನಾವೆಲ್ಲರೂ ಸೇರಬೇಕು. ನಾವು ಇರ್ತೇವೆ ನಿಮ್ಮ ಜೊತೆಗೆ. ಹಾಗಾಗಿ ಬಹಳ ಖುಷಿ ಆಗುತ್ತೆ ಇವತ್ತು ಇಷ್ಟೊಂದು ಜನ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮ ಬೇರೆ. ಈಗ ಬೇರೆ ನಾಟಕ ಯಾವುದು ಹೇಳಿದ್ರು ಎಂತ ವಾಚ್ಮ್ಯಾನ್ಗಳಿಗೆ, ಇದು ಯಾವ ವಾಚ್ಮ್ಯಾನ್ ನೋಡ್ತಿದ್ರು ಏನೋ ಗೊತ್ತಿಲ್ಲ. ಬಹಳ ಜನರಿಗೆ ಸಿಟ್ಕೊಂಡು ಹೋಗಿರ್ತಾರೆ, ಅಯ್ಯೋ ನಮ್ದೊಂದು ಸೀರಿಯಲ್ ಇತ್ತು, ಈಗ ಹೋಯ್ತೇವೆ ಇವತ್ತು ಅಂತ. ಇವತ್ತು ಪುಣ್ಯ ಭಾನುವಾರ ಶನಿವಾರ ಅಲ್ಲ, ಶನಿವಾರ ಭಾನುವಾರ ಕಥೆ ಮುಗಿದೋಗಿ ಸೇರೆಲ್ಲ ಖಾಲಿ ಇರ್ತದೆ. ಅಷ್ಟು ಆಸಕ್ತಿ ಇರುತ್ತೆ ಹೆಣ್ಮಕ್ಳು, ಇನ್ನೊಂದಲ್ಲ ಇರಲಿ ಬೇಡಲ್ಲ. ಅವ್ರು ಪಾಪ ಅವರಿಗೆ ಏನು ಪಾಪ ಇದ್ದಿದೆ ಈಗ ಒಟ್ಟಾಗಲು. ಕಾರ್ಗಲ್ ಪಟ್ಟಣ ಪಂಚಾಯಿತಿ ಸದಸ್ಯೆ ಲಕ್ಷ್ಮೀರಾಜು, ಗಣಪತಿ ಬ್ಯಾಂಕ್ ನಿರ್ದೇಶಕ ದೇವೇಂದ್ರ ಮಾತನಾಡಿ, ಯೋಗ ಕಾರ್ಗಲ್ ಪಟ್ಟಣ ಪಂಚಾಯಿತಿಗೆ ಮೊನ್ನೆ ತಾನೇ ಶಂಕುಸ್ಥಾಪನೆ ನೆರವೇರಿಸಿದ್ರು. ಆ ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸಕ್ಕಾಗಲಿಲ್ಲ. ಇವತ್ತು ಮಾತೆ ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ನಾನು ಕಾರಣದಿಂದ ಬರೋಕ್ಕಾಗಲಿಲ್ಲ ಸರ್. ಅದಕ್ಕೆ ಈ ವೇದಿಕೆ ಮೂಲಕ ನಿಮಗೆ ತುಂಬ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಏಕೆಂದ್ರೆ ಆ ದಿನ ಶಂಕುಸ್ಥಾಪನೆಯನ್ನ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೀರಿ. ಹಾಗೆ ಕೂಡ ಇವತ್ತು ಮಡಿವಾಳ ಮಾತೆ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ಸಹ ನನಗೆ ಫೋನಿನ ಇರ್ಬೋದು, ಯಾವುದೇ ಮುಖಾಂತರ ಆದ್ರೂ ನನಗೆ ಕರೆದು ಸುಮಾರು ವರ್ಷದಿಂದ ನನ್ನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ನಾನು ಹೃತ್ಪೂರ್ವಕ ಧನ್ಯವಾದನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮಡಿವಾಳ ಮಾತಾ ದೇವಸ್ಥಾನದ ಎಲ್ಲ ಸಂಘ ಸಂಸ್ಥೆಯವರಿಗೂ ಇಲ್ಲಿ ಸೇರಿ ದೇವರ ಹಿರಿಯ ಮಾತೆ ಅನುಗ್ರಹದಿಂದ. ಆದರೆ ನಾನು ಮೀಟಿಂಗ್ ಮಾಡ್ಕೊಂಡು ಕೆಲವು ವಿಷಯಗಳನ್ನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಮಗೆ ನಮ್ಮ ಸಮಾಜ ಬಹಳ ಸಣ್ಣ ಸಮಾಜದ ಒಂದು ಕಾರ್ಯಕ್ರಮ, ಒಂದು ಅಡಿಯಲ್ಲಿ 1972-73ರಲ್ಲಿ ಒಂದು ಸಣ್ಣ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿನ ಅಧ್ಯಕ್ಷರಾಗಿದ್ದಂಥ ತಂಡದ ಭಗತ್ತೂರು ಹಾಗೂ ಪುಟ್ಟಪೂಜರು
ಹಾಗೂ ಕೇಶವಣ್ಣವರು ಹಾಗೂ ಚೌಡಪ್ಪನವರು ಹಾಗೂ ಇನ್ನಿತರೆ ಎಲ್ಲ ಒಳಗೊಂಡು ಅವತ್ತಿನ ಸಂದರ್ಭದಲ್ಲಿ 1 ರೂಪಾಯಿ 2 ರೂಪಾಯಿ ಕಲೆಕ್ಷನ್ ಹೇಳ್ಬಿಟ್ಟು ಈ ಸಮಾಜವನ್ನು ಕಟ್ಟಲಿಕ್ಕೆ ತಾಲೂಕಿನವರಾಗಿ ಸಮಾಜವನ್ನು ಕಟ್ಟಿದ್ದಾರೆ. ಹಾಗೂ ಅಂದಿನ ಸಂದರ್ಭದ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ನನ್ನ ಸ್ಪೀಕರ್ ಆಗಿರ್ತಕ್ಕಂಥ ಗೌರತಿಮಪ್ಪನವರು ನಮ್ಮ ಸಮಾಜದ ಏಳಿಗೆ ಯಾವತ್ತೂ ಸಂಘದ ಅಧ್ಯಕ್ಷ ಎಂಎಸ್ ಕೊಟ್ರಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಶಿವಮೂರ್ತಿ, ಗಣಪತಿ ಶ್ರವಂತೆ, ರಾಜು ಮಡಿವಾಳ, ವೆಂಕಟೇಶ್, ಸಂತೋಷ್ ಕೆಜಿ, ಮೈತ್ರಿ ಪಾಟೀಲ್, ಗಣಪತಿ ಮಂಡಗಳಲ್ಲಿ ಮಧುಮಾಲತಿ ಇನ್ನಿತರರು ಉಪಸ್ಥಿತರಿದ್ದರು. ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.